श्रीगुरुभ्यो नमः। हरिः ओम्। विज्ञानरोचिपरिपूरितान्तर्बाह्याण्डकोशम् हरितोपलाभम् तर्काभयेतम् विधि सर्वपूर्वगीर्वाणविज्ञानदमानतोऽस्मि। प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ನವಮ ಸ್ಕಂಧದ 13ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಿಂದ ಆರಂಭ. ಇವತ್ತು ಶ್ರೀ ಶುಕ ಉವಾಚ ಹೈಹಯಾನಾಮಧಿಪತಿಃ ಅರ್ಜುನ ಕ್ಷತ್ರಿಯರ್ಷಭಃ ತತ್ತಂ ನಾರಾಯಣಸ್ಯಾಂಶಂ ಆರಾಧ್ಯ ಪರಿಕರ್ಮಭಿಃ. ಪರಶುರಾಮ ದೇವರು ಕ್ಷತ್ರಿಯರು ಮಾಡಿರ್ತಕ್ಕಂತಹ ಅಲ್ಪವಾದ ತಪ್ಪಿಗೆ ಎಲ್ಲರನ್ನೂ ಸಂಹಾರ ಮಾಡ್ತಾ ಬಂದ್ರು ಅನ್ನೋ ವಿಷಯವನ್ನ ಕೇಳಿದ ತಕ್ಷಣದಲ್ಲಿ ಶುಕಾಚಾರ್ಯರ ಹತ್ರ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ. ಅಂತಹ ತಪ್ಪನ್ನ ಕ್ಷತ್ರಿಯರು ಏನು ಮಾಡಿದ್ರು? ಯಾಕೆ ಪರಶುರಾಮ ದೇವರು ಕ್ಷತ್ರಿಯ ಕುಲವನ್ನೇ ಮತ್ತೆ ಮತ್ತೆ ನಾಶ ಮಾಡಿದರು ಅಂತ ಹಿಂದಿನ ಶ್ಲೋಕದಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ್ದಕ್ಕೆ ಶುಕಾಚಾರ್ಯರು ಈಗ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಿಂದೆ ಕ್ಷತ್ರಿಯ ಶ್ರೇಷ್ಠನಾದಂತಹ ಒಬ್ಬ ಹೈಹಯಾಧಿಪತಿ ಕಾರ್ತವೀರ್ಯಾರ್ಜುನ ಅಂತ ಇದ್ದ. ಹೈಹಯಾನಾಂ ಅಧಿಪತಿ ಕ್ಷತ್ರಿಯರ್ಷಭಃ ಅಂತ. ಕ್ಷತ್ರಿಯರ್ಷಭ ಅಂದ್ರೆ ಕ್ಷತ್ರಿಯರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಒಬ್ಬ ರಾಜ, ಹೈಹಯಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು. ಅಂತಹ ಕಾರ್ತವೀರ್ಯಾರ್ಜುನ ಅನ್ನೋನು ನಾರಾಯಣನ ಅವತಾರವಾಗಿರ್ತಕ್ಕಂತಹ ದತ್ತಾತ್ರೇಯನನ್ನ ಉಪಾಸನೆ ಮಾಡಿ ಆ ದತ್ತಾತ್ರೇಯನನ್ನ ಅನೇಕ ರೀತಿಯಾದ ಸೇವೆಗಳಿಂದ ಆರಾಧನೆ ಮಾಡಿ ಅವನಿಂದ ವರವನ್ನ ಪಡ್ಕೊಂಡ. ಏನು ಅವನಿಗೆ ಆ ದತ್ತಾತ್ರೇಯನ ಒಂದು ಅನುಗ್ರಹದಿಂದ ಅವನಿಗೆ ಎಂಥ ಒಂದು ಶಕ್ತಿ ಬಂದಿತ್ತು ಅಂತಂದ್ರೆ,
ಬಾಹೂನ್ ದಶಶತಂ ಲೇಭೆ ದುರ್ಧರ್ಷತ್ವಮರಾತಿಷು ಅವ್ಯಾಹತೇಂದ್ರಿಯೌಜಶ್ರೀಃ ತೇಜೋ ವೀರ್ಯಂ ಯಶೋಬಲಂ ಯೋಗೇಶ್ವರತ್ವಂ ಐಶ್ವರ್ಯಂ ಗುಣಾ ಯತ್ರಾಣಿ ಮಾದಯಃ ಚಚಾರಾವ್ಯಾಹತಗತಿಃ ಲೋಕೇಶು ಪವನೋ ಯಥಾ. ದತ್ತಾತ್ರೇಯನ ಆರಾಧನೆ ಮಾಡಿದ್ರಿಂದ ಅವನಿಗೆ 1,000 ಬಾಹುಗಳು ಬಂದಿತ್ತು, 1000 ಕೈಗಳು. ಶತ್ರುಗಳ ಮಧ್ಯದಲ್ಲಿ ಅವನಿಗೆ ಸೋಲೇ ಇಲ್ಲ. ಅಜೇಯತ್ವ ಎಂಬಂತಹ ಒಂದು ವರ. ಅವನ ಇಂದ್ರಿಯಗಳಿಗೆ ಸೋಲು ಅನ್ನೋದೇ ಇರಲಿಲ್ಲ. ಇಂದ್ರಿಯ ಶಕ್ತಿ, ಸಂಪತ್ತು, ಶರೀರದ ಸೌಂದರ್ಯ ಮತ್ತು ಅಸ್ತ್ರ ಬಲ, ಅವನ ಕೀರ್ತಿ, ಶರೀರ ಬಲ, ಇದ್ಯಾವುದಕ್ಕೂ ಕೂಡ ಅಡೆತಡೆಗಳು ಅಂತಾನೆ ಇರಲಿಲ್ಲ. ಅವ್ಯಾಹತವಾದಂತಹ ಇಂದ್ರಿಯ ಶಕ್ತಿ. ಅಂತಹ ಒಂದು ವರವನ್ನು ಪಡ್ಕೊಂಡಿದ್ದ ದತ್ತಾತ್ರೇಯನ ಅನುಗ್ರಹದಿಂದ. ಬೇಕಾದಷ್ಟು ಸಂಪತ್ತಿತ್ತು, ಶರೀರದ ಸೌಂದರ್ಯನೂ ಇತ್ತು, ಯಶಸ್ಸು, ಬಲ, ಯೋಗೇಶ್ವರತ್ವ, ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯ ಎಂಬಂತಹ ಎಲ್ಲ ಯೋಗಗಳ ಸಿದ್ಧಿ ಅವನಲ್ಲಿ ಇತ್ತು. ಅಂತಹ ಯೋಗ ಶಕ್ತಿಯನ್ನೂ ಪಡ್ಕೊಂಡಿದ್ದ. ಹಾಗಾಗಿ ಜಗತ್ತಿನಲ್ಲಿ ಯಾರ ಒಂದು ಅಡೆತಡೆಗಳೂ ಇಲ್ಲದೆ ಎಲ್ಲ ಕಡೆಯಲ್ಲಿ ಸಂಚಾರವನ್ನು ಮಾಡಿದ. ಗಾಳಿಯಂತೆ ಓಡಾಡ್ತಾ ಇದ್ದ ಅಂತ. ಗಾಳಿಗೆ ಹೇಗೆ ಯಾವುದರ ಅಡೆತಡೆಗಳು ಕೂಡ ಇಲ್ವೋ ಹಾಗೆ ಅಂತ ಅರ್ಥ. ಪವನೋ ಯಥ, ಗಾಳಿ ಹೇಗೆ ಯಾವ ಒಂದು ಅಡೆತಡೆಗಳು ಇಲ್ಲದೆ ಸ್ವಚ್ಛಂದವಾಗಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತದೋ ಹಾಗೆ ಅವ್ಯಾಹತ ಗತಿಯಾಗಿ ಲೋಕಗಳಲ್ಲಿ ಸಂಚಾರವನ್ನು ಮಾಡಿದ ಈ ಕರ್ತವೀರ್ಯಾರ್ಜುನ ಎಂಬಂತಹ ರಾಜ. ಹೈಹಯಾನಾಮಧಿಪತಿ ಅರ್ಜುನ ಕ್ಷತ್ರಿಯರ್ಷಭಃ ದತ್ತಂ ನಾರಾಯಣಸ್ಯಾಂಶಂ ಆರಾಧ್ಯ ಪರಿಕರ್ಮಭಿಃ ಬಾಹೂನ್ ದಶಶತಂ ಲೇಭೆ ದುರ್ಧರ್ಷತ್ವಮರಾತಿಷು ಅವ್ಯಾಹತೇಂದ್ರಿಯೌಜಶ್ರೀಃ ತೇಜೋ ವೀರ್ಯಂ ಯಶೋಬಲಂ ಯೋಗೇಶ್ವರತ್ವಮೈಶ್ವರ್ಯಂ ಗುಣಾ ಯತ್ರಾಣಿ ಮಾದಯಃ ಚಚಾರವ್ಯಾಹತಗತಿಃ ಲೋಕೇಶು ಪವನೋ ಯಥಾ. ಸ್ತ್ರೀರತ್ನೈರಾವೃತ ಕ್ರೀಡನ್ ರೇವಾಂಬಸಿ ಮದೋತ್ಕಟಃ ವೈಜಯಂತೀಂ ಸ್ರಜಂ ಬಿಭ್ರದ್ರುರೋಧ ಸರಿತಂ ಭುಜೈಃ. ಅವನಿಗೆ ನಾನೇ ಭಾರಿ ಶ್ರೇಷ್ಠ ಬಲ ಉಳ್ಳವನು ಅನ್ನೋ ಒಂದು ಮದ ಇತ್ತು. ನನ್ನಂತಹ ಶಕ್ತಿ ಇರೋರು, ನನ್ನಂತಹ ಸೌಂದರ್ಯ ಇರೋರು ಯಾರೂ ಇಲ್ಲ ಅಂತ ಮದೋನ್ಮತ್ತನಾಗಿ ಉತ್ತಮರಾದಂತಹ ಸ್ತ್ರೀಯರ ಜೊತೆಯಲ್ಲಿ ಅವನು ನರ್ಮದಾ ನದಿಯಲ್ಲಿ ಜಲಕ್ರೀಡೆಯನ್ನ ಆಡ್ತಾ ಇದ್ದ. ನರ್ಮದಾ ನದಿ, ಆ ನದಿಯನ್ನೇ ತನ್ನ ಬಾಹುಗಳಿಂದ ಆ ನದಿಯ ಪ್ರವಾಹವನ್ನೇ ತಡೆದು ಬಿಟ್ಟ. ನರ್ಮದಾ ನದಿ ಹರಿತಾ ಇದ್ರೆ ಅವನಿಗೆ ಸಾವಿರಾರು ಭುಜಗಳು. ಆ ಭುಜಗಳನ್ನ ಅಡ್ಡ ನಿಲ್ಲಿಸಿ ನೀರನ್ನ ಹರಿಯುವ ಆ ಒಂದು ದಿಕ್ಕನ್ನೇ ಬದಲಿಸಿಬಿಟ್ಟ. ಆ ರೀತಿ ಶಕ್ತಿ ಉಳ್ಳವನಾಗಿದ್ದ. ಬಹಳಷ್ಟು ಜನ ಸ್ತ್ರೀಯರ ಜೊತೆಯಲ್ಲಿ ವೈಜಯಂತಿ ಮಾಲೆಯನ್ನ ತೊಟ್ಟುಕೊಂಡು ಆ ನರ್ಮದಾ ನದಿಯಲ್ಲಿ ಜಲಕ್ರೀಡೆಯನ್ನ ಆಡ್ತಾ ಇದ್ದಾನೆ. ಸ್ತ್ರೀರತ್ನೈರಾವೃತ ಕ್ರೀಡನ್ ರೇವಾಂಬಸಿ ಮದೋತ್ಕಟಃ ವೈಜಯಂತೀಂ ಸ್ರಜಂ ಬಿಭ್ರದ್ರುರೋಧ ಸರಿತಂ ಭುಜೈಃ. ಈ ರೀತಿ ತನ್ನ ಬಾಹುಗಳಿಂದ ಜಲಕ್ರೀಡೆಯನ್ನ ಆಡ್ತಾ ಆ ನರ್ಮದಾ ನದಿಯ ಪ್ರವಾಹವನ್ನೇ ತಡೆದಿದ್ದ.
ಒಂದು ಸಲ ವಿಪ್ಲಾವಿತಂ ಸ್ವಶಿಬಿರಂ ಪ್ರತಿಸ್ರೋತಃ ಸರಿಜ್ಜಲೈಃ ನಾಮೃಷ್ಯತ್ತಸ್ಯ ತದ್ವೀರ್ಯಂ ವೀರಮಾನೀ ದಶಾನನಃ. ರಾವಣ ಅವನು ಭಾರಿ ನಾನೇ ಶ್ರೇಷ್ಠನಾದ ವೀರ ಅಂತ ಅವನಿಗೊಂದು ಅಹಂಕಾರ ಇತ್ತು ರಾವಣನಿಗೆ. ಅವನು ಒಂದ್ಸಲ ಬಂದು ನೋಡ್ತಾನೆ, ಈ ನದಿ ಪ್ರವಾಹ ವಿರುದ್ಧ ದಿಕ್ಕಿಗೆ ಹರಿತಾ ಇದೆ. ಏನಿದು ಅಂತ ಆ ನದಿ ನೀರಿನ ಒಂದು ಪ್ರವಾಹ ವಿರುದ್ಧ ದಿಕ್ಕಿಗೆ ಹರಿದು ಬಂದು ರಾವಣನ ಶಿಬಿರವನ್ನೆಲ್ಲ ಕೊಚ್ಚಿಕೊಂಡು ಹೋಗಿಬಿಡ್ತಂತೆ. ಅದು ಸರಿಯಾದ ದಿಕ್ಕಿನಲ್ಲಿ ಪ್ರವಾಹ ಹರಿತಾ ಇದ್ರೆ ಅದನ್ನ ಈ ರಾಜ ಕಾರ್ತವೀರ್ಯಾರ್ಜುನ ತನ್ನ ಬಾಹುಗಳಿಂದ ಅದನ್ನ ಬಂಧನ ಮಾಡಿಬಿಟ್ಟಿದ್ದ. ಅದರ ಪ್ರವಾಹವನ್ನ ತಡೆದು ಬಿಟ್ಟಿದ್ದ. ಅದು ವಿರುದ್ಧ ದಿಕ್ಕಿಗೆ ಹರಿತಾ ಹೋಗಿ ರಾವಣನ ಶಿಬಿರವನ್ನೆಲ್ಲ ಕೊಚ್ಚಿಕೊಂಡು ಹೋಗಿಬಿಡುತ್ತೆ. ಅದನ್ನ ನೋಡಿ ಯಾರು ಮಾಡಿದ್ದಿದು ಕೆಲಸ ಅಂತ ನೋಡ್ತಾನೆ ಕಾರ್ತವೀರ್ಯಾರ್ಜುನ. ಅವನಿಗೆ ಇರುವಂತಹ ಇಷ್ಟು ಅದ್ಭುತವಾದ ಶಕ್ತಿ ಅದನ್ನ ಇವನಿಗೆ ಸಹಿಸ್ಕೊಳ್ಳಿಕ್ ಆಗ್ಲಿಲ್ಲ ರಾವಣನಿಗೆ. ತಮದ್ಭುತ ತಮಂ ದೃಷ್ಟ್ವಾ ರಾಕ್ಷಸೌ ಶುಕಸಾರಣಂ ಸನ್ನಿವೃತ್ತಾ ಉಪಾಗಮ್ಯ ರಾವಣಂ ತಮಥೋಚತುಹು ಅಂತ ರಾಮಾಯಣದಲ್ಲಿ ಬಂದಿದೆ. ಅವನ ಶಿಬಿರವನ್ನೆಲ್ಲ ಅದು ಕೊಚ್ಕೊಂಡು ಹೋಗ್ಬಿಡ್ತು. ಅದು ಕಾರ್ತವೀರ್ಯಾರ್ಜುನನ ಒಂದು ಸಾಮರ್ಥ್ಯ ಅನ್ನೋದನ್ನ ಕೇಳಿ ತಿಳ್ಕೊಂಡ ರಾವಣ. ಅದು ಅವನಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ನನಗಿಂತ ಶ್ರೇಷ್ಠನಾದಂತಹ ವೀರ ಇಲ್ಲ ಅಂತ ರಾವಣ ತಿಳ್ಕೊಂಡಿದ್ದ. ನೋಡಿದ್ರೆ ಇವನಿಗೆ ಇಂಥ ಒಂದು ಸಾಮರ್ಥ್ಯ ಇದೆ ಅನ್ನೋದನ್ನ ಕೇಳಿ ಅವನಿಗೆ ಸಹಿಸ್ಲಿಕ್ಕಾಗ್ಲಿಲ್ಲ. ವಿಪ್ಲಾವಿತಂ ಸ್ವಶಿಬಿರಂ ಪ್ರತಿಸ್ರೋತ ಸರಿಜ್ಜಲೈಃ ನಾಮೃಷ್ಯತ್ತಸ್ಯ ತದ್ವೀರ್ಯಂ ವೀರಮಾನೀ ದಶಾನನಃ ಗೃಹೀತೋ ಲೀಲಯಾ ಸ್ತ್ರೀಣಾಂ ಸಮಕ್ಷಂ ಕೃತಕಿಲ್ಬಿಷಃ ಮಾಹಿಷ್ಮತ್ಯಾಂ ಸನ್ನಿರುದ್ಧೋ ಮುಕ್ತೋ ಯೇನ ಕಪಿರ್ಯಥಾ. ಆದರೆ ರಾವಣ ಏನು ಮಾಡಿದ, ಕಾರ್ತವೀರ್ಯನ ಹತ್ತಿರ ಬಂದ. ಆದರೆ ಕಾರ್ತವೀರ್ಯನನ್ನ ಎದುರಿಸ್ಲಿಕ್ಕೆ ಅವನ ಕೈಯಿಂದ ಸಾಧ್ಯವಿಲ್ಲ. ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯನ ಒಂದು ಅನುಗ್ರಹ ಇದೆ. ಹಾಗಾಗಿ ಅವನ ಮೇಲೆ ಅಪಚಾರವನ್ನ ಮಾಡಿ ಅನಾಯಾಸವಾಗಿ ಅವನಿಗೆ ಸೆರೆ ಸಿಕ್ಕಿಬಿಟ್ಟ ರಾವಣ. ಎಲ್ಲಾ ಸ್ತ್ರೀಯರ ಕಣ್ಣು ಮುಂದೆನೆ ಸ್ತ್ರೀಣಾಂ ಸಮಕ್ಷಂ ಅಂದಿದ್ದಾರೆ. ಎಲ್ಲ ಹೆಂಗಸರು ನೋಡ್ತಾ ನೋಡ್ತಾ ಇದ್ದಂತೆನೆ ಒಬ್ಬ ಒಂದು ಕೋತಿಯನ್ನ ಸೆರೆ ಹಿಡಿಯುವ ಹಾಗೆ ರಾವಣನನ್ನ ಅನಾಯಾಸವಾಗಿ ಸೆರೆ ಹಿಡ್ಕೊಂಡು ಬಿಟ್ಟಂತೆ. ಸೆರೆ ಹಿಡಿದು ಬಂಧನ ಮಾಡಿಬಿಟ್ಟ. ಮಾಹಿಷ್ಮತಿ ಅನ್ನೋ ಒಂದು ನಗರದಲ್ಲಿ ಕಾರ್ತವೀರ್ಯಾರ್ಜುನ ರಾವಣನನ್ನ ಒಂದು ಕಪಿಯನ್ನ ಬಂಧನ ಮಾಡುವಂತೆ ಬಂಧನ ಮಾಡಿಬಿಟ್ಟಿದ್ದ ರಾವಣನನ್ನೇ. ಅಂತಹ ಮಹಾಶಕ್ತಿಶಾಲಿಯಾದವನು ಕಾರ್ತವೀರ್ಯಾರ್ಜುನ. ಆಮೇಲೆ ಪುಲಸ್ತ್ಯ ಅನ್ನೋ ಋಷಿಗಳು ಬಂದು ಬಿಟ್ಬಿಡೋವನನ್ನ ಅಂತ ಆದೇಶ ಮಾಡ್ತಾರೆ. ಅದರಿಂದ ಆ ಒಂದು ರಾವಣನನ್ನ, ಬಂಧನದಲ್ಲಿಟ್ಟಂತಹ ರಾವಣನನ್ನ ಬಿಟ್ಟಿದ್ದಂತೆ. ಪುಲಸ್ತ್ಯ ಋಷಿಗಳು ಹೇಳಿದ್ರು ಅಂತ ಬಿಟ್ಟಿದ್ದ. ಒಂದು ಕೋತಿಯನ್ನ ಹಿಡ್ಕೊಂಡು ಬಂಧನದಲ್ಲಿ ಇಟ್ಟು ಸ್ವಲ್ಪ ಸಮಯದ ನಂತರ ಆ ಕೋತಿಯನ್ನ ಮತ್ತೆ ಬಿಡುವ ಹಾಗೆ ರಾವಣನನ್ನ ಹಿಡಿದು ಸೆರೆ ಹಾಕಿ ಬಂಧನದಲ್ಲಿ ಇಟ್ಟಿದ್ದ. ಪುಲಸ್ತ್ಯ ಋಷಿಗಳು ಹೇಳಿದ್ರು ಅಂತ ಅವರ ಆದೇಶದಂತೆ ಆಮೇಲೆ ಅವನನ್ನು ಬಿಡುಗಡೆ ಮಾಡಿದ. ಇಷ್ಟು ಅನಾಯಾಸವಾಗಿ ಮಾಡಿದವನು ಕಾರ್ತವೀರ್ಯಾರ್ಜುನ. ಮುಕ್ತೋಯೇನ ಕಪಿರ್ಯಥ ಅಂದಿದ್ದಾರೆ. ಒಂದು ಕಪಿಯನ್ನ ಹೇಗೆ ಬಂಧನ ಮಾಡಿ ಮತ್ತೆ ಬಿಡ್ತಾರೋ ಹಾಗೆ ಅಂತ. ಗೃಹೀತೋ ಲೀಲಯಾ ಸ್ತ್ರೀಣಾಂ ಸಮಕ್ಷಂ ಕೃತಕಿಲ್ಬಿಷಃ ಮಾಹಿಷ್ಮತ್ಯಾಂ ಸನ್ನಿರುದ್ಧೋ ಮುಕ್ತೋ ಯೇನ ಕಪಿರ್ಯಥಾ ಸ ಏಕದಾತು ಮೃಗಯಾಂ
ವಿಚರನ್ ವಿಜನೇ ವನೆ ಯದೃಚ್ಛಯಾಶ್ರಮ ಪದಂ ಜಮದಗ್ನೇರುಪಾವಿಶತ್. ಇಂತಹ ಮಹಾಶಕ್ತಿಶಾಲಿಯಾದಂತಹ ಕಾರ್ತವೀರ್ಯಾರ್ಜುನ ಒಂದು ಸಲ ಕಾಡಿನಲ್ಲಿ ಬೇಟೆಯಾಡ್ತಾ ಆಡ್ತಾ, ಯಾರು ಜನರೇ ಇಲ್ಲದೆ ಇರತಕ್ಕಂತಹ ನಿರ್ಜನವಾದ ಪ್ರದೇಶದಲ್ಲಿ ಬೇಟೆಯಾಡ್ತಾ ಸಂಚಾರ ಮಾಡ್ತಾ ಬರ್ತಾ ಇರುವಾಗ ಅದೃಷ್ಟವಶಾತ್ ಜಮದಗ್ನಿ ಋಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿದ. ಸಯೇ ಕದಾತು ಮೃಗಯಾಂ ವಿಚರನ್ ವಿಜನೇ ವನೆ ಯದೃಚ್ಛಯಾಶ್ರಮ ಪದಂ ಜಮದಗ್ನೇರುಪಾವಿಶತೆ. ತಸ್ಮೈ ಸ ನರದೇವಾಯ ಮುನಿರರ್ಹಣಮಾಹರತೆ ಸಸೈನ್ಯಮಾತ್ಯವಾಹಾಯ ಹವಿರ್ಧಾನ್ಯಾತಪೋಧನಃ. ಜಮದಗ್ನಿ ಋಷಿಗಳು ಮಹಾತಪಸ್ವಿಗಳು. ಈ ರಾಜ ಭಾರೀ ದೊಡ್ಡ ಸೈನ್ಯ ಸಮೇತನಾಗಿ ಬಂದಿದ್ದಾನೆ ಆಶ್ರಮಕ್ಕೆ. ಜಮದಗ್ನಿ ಋಷಿಗಳು ಆ ರಾಜನಿಗೆ ಬೇಕಾದ ಯಥೇಚ್ಛವಾದ ಸತ್ಕಾರವನ್ನ ಮಾಡಿದ್ದಾರೆ. ಕಾರ್ತವೀರ್ಯಾರ್ಜುನ ಬಂದಿದ್ದಾನೆ ಅಂತ ಹೇಳಿ ಅವನಿಗೆ, ಅವನ ಸೈನ್ಯಕ್ಕೆ, ಅವನ ಮಂತ್ರಿಗಳಿಗೆ, ಅವನ ವಾಹನಗಳಿಗೆ, ಅವನ ವಾಹನಗಳು ಬೇಕಾದಷ್ಟು ದೊಡ್ಡ ಸೈನ್ಯ ಇತ್ತು, ಕುದುರೆ, ಆನೆ ಮೊದಲಾದ ಎಲ್ಲ ಅವನ ಸೈನ್ಯಕ್ಕೆಲ್ಲದಕ್ಕೂ ಕೂಡ ಯಥೇಚ್ಛವಾಗಿ ಸತ್ಕಾರವನ್ನ ಮಾಡಿದರಂತೆ ಕಾಮಧೇನುವಿನ ಸಹಾಯದಿಂದ. ಹವಿರ್ಧಾನ್ಯ ಅಂದಿದ್ದಾರೆ. ತಪೋಧನರಾಗಿರ್ತಕ್ಕಂತಹ ಜಮದಗ್ನಿ ಋಷಿಗಳು ಅವರತ್ರ ಇರುವಂತಹ ಕಾಮಧೇನುವಿನ ಸಹಾಯದಿಂದ ಭಾರೀ ದೊಡ್ಡ ಉಪಚಾರವನ್ನ ಮಾಡಿದ್ದಾರೆ. ತಸ್ಮೈ ಸನರದೇವಾಯ ಮುನಿರರ್ಹಣಮಾಹರತೆ ಸಸೈನ್ಯಮಾತ್ಯವಾಹಾಯ ಹವಿರ್ಧಾನ್ಯ ತಪೋಧನಃ. ಸವೀರಸ್ತಸ್ಯ ತದ್ದೃಷ್ಟ್ವಾ ಆತ್ಮೈಶ್ವರ್ಯಾತಿಶಾಯಿನಂ ತನ್ನಾದ್ರಿಯನ್ನಗ್ನಿಹೋತ್ರೀಂ ಸಾಭಿಲಾಷಃ ಸಹೈಹಯಃ ಹವಿರ್ಧಾನೀಂ ಋಷೇರ್ದರ್ಪಾತ್ ನರಾನ್ ಹರ್ತುಂ ಅಯೋಜಯತೆ ತಾಂ ತೇ ಮಾಹಿಷ್ಮತೀಂ ನಿನ್ಯುಃ ಸವತ್ಸಾಂ ಕ್ರಂದತೀಂ ಬಲಾತ್. ಕಾರ್ತವೀರ್ಯಾರ್ಜುನನಿಗೆ ಅವರು ಮಾಡಿದಂತಹ ಸತ್ಕಾರವನ್ನು ನೋಡಿ ಬಹಳ ಆಶ್ಚರ್ಯ ಆಗ್ತದೆ. ಇಷ್ಟು ದೊಡ್ಡ ಸಂಪತ್ತು ಇವರಿಗೆ ಹೇಗೆ ಬಂತು ಅಂತ ವಿಚಾರ ಮಾಡಿದರೆ, ಕಾಮಧೇನು ತನ್ನ ಐಶ್ವರ್ಯ ಏನಿದೆ ಆ ಎಲ್ಲ ಐಶ್ವರ್ಯಕ್ಕಿಂತಲೂ ಹೆಚ್ಚಿನ ಸಂಪತ್ತು ಈ ಕಾಮಧೇನುವಿನಲ್ಲಿ ಇದೆ ಅಂತ ಗೊತ್ತಾಯ್ತು ಕಾರ್ತವೀರ್ಯಾರ್ಜುನನಿಗೆ. ತಂದೆ ಭಾರಿ ದೊಡ್ಡ ಸಂಪತ್ತು, ತಾನೇ ಮಹಾ ದೊಡ್ಡ ಶಕ್ತಿಶಾಲಿ ಅಂತ ತಿಳ್ಕೊಂಡಿದ್ದ. ತನ್ನತ್ರ ಇರುವಂತಹ ಒಂದು ಸಂಪತ್ತು ಬೇರೆ ಇನ್ಯಾರಲ್ಲೂ ಇಲ್ಲ ಅಂತ ಅಷ್ಟು ತೃಪ್ತನಾಗಿದ್ದ ಕಾರ್ತವೀರ್ಯಾರ್ಜುನ. ಯಾವಾಗ ಜಮದಗ್ನಿ ಋಷಿಗಳು ಸತ್ಕಾರವನ್ನ ಮಾಡಿದ್ರೋ ಅದು ಯಾವುದರಿಂದ ಅಂತ ತಿಳ್ಕೊಂಡಾಗ ಕಾಮಧೇನುವಿನ ಸಾಮರ್ಥ್ಯ ಗೊತ್ತಾಯ್ತು. ಕಾಮಧೇನು ನಮಗಿಂತಲೂ, ನನ್ನ ಹತ್ರ ಇರುವ ಐಶ್ವರ್ಯಕ್ಕಿಂತ ಮಿಗಿಲಾದ ಗೋ ಸಂಪತ್ತು ಇದು ಅಂತ ತಿಳ್ಕೊಂಡು ಈ ರಾಜ ಆ ಸತ್ಕಾರವನ್ನ ಸ್ವೀಕಾರ ಮಾಡಲಿಲ್ಲಂತೆ. ಅವನಿಗೆ ಬೇಸರ ಆಯ್ತು. ನನಗೆ ಕಾಮಧೇನುವೇ ಬೇಕು ಅಂತ ಕೇಳಿದ. ನೀವು ಮಾಡುವ ಬೇರೆ ಯಾವ ಸತ್ಕಾರಗಳು ನನಗೆ ಬೇಕಾಗಿಲ್ಲ, ನನಗೆ ಆ ಕಾಮಧೇನು ಬೇಕು ಅಂತ ಅದನ್ನ ಬಯಸಿದ. ಅಹಂಕಾರದಿಂದ ಅದನ್ನ ತಗೊಂಡು ಬನ್ನಿ ಅಂತ ತನ್ನ ಭಟರಿಗೆ ಆಜ್ಞೆ ಮಾಡಿಬಿಟ್ಟ. ಅವನಿಗೆ ಭಾರಿ ಅಹಂಕಾರ ಇತ್ತು. ಬ್ರಾಹ್ಮಣರಿಗಿಂತಲೂ ಕೂಡ ಕ್ಷತ್ರಿಯರೇ ಶ್ರೇಷ್ಠ ಅನ್ನೋ ಒಂದು ಭಾವನೆ ಆ ಕಾರ್ತವೀರ್ಯಾರ್ಜುನನಲ್ಲಿ ಇತ್ತು. ಯಾಕೆಂದ್ರೆ ನಾವೇ ರಕ್ಷಕರು, ಬ್ರಾಹ್ಮಣರನ್ನು ರಕ್ಷಣೆ ಮಾಡತಕ್ಕಂಥವ್ರು ನಾವು. ಹಾಗಾಗಿ ಬ್ರಾಹ್ಮಣರಿಗಿಂತ ನಾವೇ ಶ್ರೇಷ್ಠ, ಅದು ನಮ್ಮಲ್ಲೇ ಇರಬೇಕು. ಶ್ರೇಷ್ಠವಾದ ವಸ್ತುಗಳು ಯಾವ್ದ್ಯಾವ್ದಿದೆಯೋ ಅದೆಲ್ಲ ನಮ್ಮ ಹತ್ರನೇ ಇರಬೇಕು. ಹಾಗಾಗಿ ಆ ಕಾಮಧೇನುವನ್ನು ತಗೊಂಡು ಬನ್ನಿ ಅಂತ
ತನ್ನ ದೂತರಿಗೆ ಆಜ್ಞೆ ಮಾಡಿಬಿಟ್ಟ. ಆ ಹಸು ಅಳತಾ ಇತ್ತು, ಕೂಗ್ತಾ ಇತ್ತು. ಬಲಾತ್ಕಾರವಾಗಿ ಆ ಹಸುವನ್ನ ಕರುವಿನ ಜೊತೆಗೆ ಎಳಕೊಂಡು ತಗೊಂಡು ಬಂದ್ರು ಆ ಎಲ್ಲ ದೂತರು ಮಾಹಿಷ್ಮತಿ ನಗರಕ್ಕೆ. ಅದು ಕೂಗ್ತಾ ಇದೆ, ಕ್ರಂದಂತೀಂ ಸವತ್ಸಾಂ ಬಲಾತ್ ನಿನ್ಯುಹು ಅಂತ ಕೂಗ್ತಾ ಇದೆ. ಅಂತಹ ಆ ಹಸುವನ್ನ ಕರು ಸಮೇತವಾಗಿ ಬಲಾತ್ಕಾರವಾಗಿ ಅದನ್ನ ಎಳಕೊಂಡು ತಗೊಂಡು ಬಂದು ಮಾಹಿಷ್ಮತಿ ನಗರಕ್ಕೆ ತಗೊಂಡು ಬಂದಿದ್ದಾರೆ. ಅದು ಜಮದಗ್ನಿಗೆ ಇಷ್ಟ ಇರಲಿಲ್ಲ, ಆ ಕಾಮಧೇನುವಿಗೂ ಇಷ್ಟ ಇರಲಿಲ್ಲ. ಅಂತಹ ಕೆಲಸವನ್ನ ಕಾರ್ತವೀರ್ಯಾರ್ಜುನ ಅಹಂಕಾರದಿಂದ ದರ್ಪದಿಂದ ಮಾಡಿದ. ಸವೀರಸ್ತಸ್ಯ ತದ್ದೃಷ್ಟ್ವಾ ಆತ್ಮೈಶ್ವರ್ಯಾತಿಶಾಯಿನಂ ತನ್ನಾದ್ರಿಯನ್ನಗ್ನಿಹೋತ್ರೀಂ ಸಾಭಿಲಾಷಸ್ಸ ಹೈಹಯಃ. ಅಗ್ನಿಹೋತ್ರೀಂ ಅಂದಿದ್ದಾರೆ. ಅದು ಜಮದಗ್ನಿ ಋಷಿಗಳ ಅಗ್ನಿಹೋತ್ರಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಆ ಕಾಮಧೇನು. ಅದನ್ನ ಇಟ್ಕೊಂಡು ನಿತ್ಯಾಗ್ನಿಹೋತ್ರಗಳನ್ನ ನಡೆಸ್ತಾ ಇದ್ರು ಅವರು. ಅಗ್ನಿಹೋತ್ರಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾದ ಸಂಪತ್ತನ್ನ ಪ್ರತಿ ದಿವಸ ಒದಗಿಸಿ ಕೊಡ್ತಾ ಇತ್ತು ಆ ಕಾಮಧೇನು. ಅದನ್ನ ಇವನು ಬಲಾತ್ಕಾರವಾಗಿ ತಗೊಂಡು ಹೋಗ್ತಾ ಇದ್ದಾನೆ. ಹವಿರ್ಧಾನೀಂ ಋಷೇರ್ದರ್ಪಾನ್ ನರಾನ್ ಹರ್ತುಮಯೋಜಯತಿ ತಾಂ ತೇ ಮಾಹಿಷ್ಮತೀಂ ನಿನ್ಯುಃ ಸವತ್ಸಾಂ ಕ್ರಂದತೀಂ ಬಲಾತ್. ಅಥ ರಾಜನಿ ನಿರ್ಯಾತೆ ರಾಮ ಆಶ್ರಮಮಾಗತಃ ಶ್ರುತ್ವಾ ತತ್ತಸ್ಯ ದೌರಾತ್ಮ್ಯಂ ಚುಕ್ರೋಧಾ ಹಿರಿವಾಹತಃ. ಈ ರೀತಿ ಕಾಮಧೇನುವನ್ನ ಎಳ್ಕೊಂಡು ಹೋದ್ರು. ಈ ಕಾರ್ತವೀರ್ಯಾರ್ಜುನನು ಕೂಡ ಆಶ್ರಮದಿಂದ ಹೊರಟ. ಆ ರಾಜ ಹೊರಟು ಹೋದ ಮೇಲೆ ಜಮದಗ್ನಿ ಋಷಿಗಳ ಮಗನಾಗಿ ಅವತಾರ ಮಾಡಿದಂತಹ ಪರಶುರಾಮ ಅಲ್ಲಿಗೆ ಬಂದ, ಆಶ್ರಮಕ್ಕೆ ಬಂದ. ಏನಾಯ್ತು ಅಂತ ಎಲ್ಲ ವಿಷಯವನ್ನ ಕೇಳಿ ತಿಳ್ಕೊಂಡ. ಈ ರೀತಿ ಕಾರ್ತವೀರ್ಯಾರ್ಜುನ ಬಂದು ಬಲಾತ್ಕಾರದಿಂದ ಕಾಮಧೇನವನ್ನ ಎಳ್ಕೊಂಡು ತಗೊಂಡು ಹೋದ ಅನ್ನೋ ವಿಷಯ ಗೊತ್ತಾದ ಕೂಡಲೇ ಪರಶುರಾಮ ದೇವರಿಗೆ ಕೋಪ ಬಂದು ಬಿಡ್ತು. ಹಾವಿಗೆ ಒಂದು ಏಟನ್ನ ಹೊಡೆದರೆ ಅದು ಹೇಗೆ ಕೋಪದಿಂದ ಬುಸುಗುಡುತ್ತದೋ ಹಾಗಾಯ್ತಂತೆ. ಏಟು ತಿಂದ ಹಾವಿನಂತೆ ಆಗಿದ್ದಾರೆ ಪರಶುರಾಮದೇವರು. ಚುಕ್ರೋಧ ಅಹಿಹಿ ಇವ ಆಹತಃ. ಆಹತಃ ಅಹಿಹಿ, ಏಟು ತಿಂದಂತಹ ಹಾವಿನಂತೆ ಸಿಟ್ಟು ಅವರಿಗೆ ಪರಶುರಾಮ ದೇವರಿಗೆ ಕೆರಳಿ ಬಿಟ್ಟಿದೆ. ಅಥ ರಾಜನಿ ನಿರ್ಯಾತೆ ರಾಮ ಆಶ್ರಮಮಾಗತಃ ಶ್ರುತ್ವಾ ತತ್ತಸ್ಯ ದೌರಾತ್ಮ್ಯಂ ಚುಕ್ರೋಧಾ ಹಿರಿವಾಹತಃ ಪರಶುಂ ಯೋಜಯಾಮಾಸ ಸತೂಣಂ ಚರ್ಮಕಾರ್ಮುಕಂ ಅನ್ವಧಾವತ ದುರ್ಧರ್ಷೋ ಮೃಗೇಂದ್ರ ಇವ ಯೂಥಪಂ. ಪರಶು ಅಂದ್ರೆ ಕೊಡಲಿ, ಅದು ಅವರ ಆಯುಧ. ಆ ಪರಶುವನ್ನ ಕೈಯಲ್ಲಿ ಹಿಡ್ಕೊಂಡ. ಬತ್ತಳಿಕೆ ಗುರಾಣಿಗಳನ್ನ ಬಾಣಗಳನ್ನೆಲ್ಲ ಹಿಡ್ಕೊಂಡು ಆ ರಾಜನನ್ನ ಅಟ್ಟಿಸ್ಕೊಂಡು ಹೋದ. ಒಂದು ಸಿಂಹ ಬೇಟೆಗೋಸ್ಕರ ಆನೆಯನ್ನ ಅಟ್ಟಿಸ್ಕೊಂಡು ಹೋಗೋ ಹಾಗೆ ಅಜೇಯನಾಗಿರ್ತಕ್ಕಂತಹ ಪರಶುರಾಮ ಆ ಕಾರ್ತವೀರ್ಯಾರ್ಜುನನನ್ನ ಹಿಂಬಾಲಿಸಿಕೊಂಡು ಯುದ್ಧಕ್ಕೆ ಹೋಗಿದ್ದಾನೆ. ಕೈಯಲ್ಲಿ ಕೊಡಲಿ, ಸತೋಣಂ ಚರ್ಮ ಕಾರ್ಮುಕಂ, ಬತ್ತಳಿಕೆಗಳು, ಬಾಣಗಳು, ಗುರಾಣಿ ಮೊದಲಾದವುಗಳನ್ನೆಲ್ಲ ಹಿಡ್ಕೊಂಡು ಅವನ ಹಿಂದೆ ಯುದ್ಧಕ್ಕೆ ಹೊರಟ. ಪರಶುಂ ಯೋಜಯಾಮಾಸ ಸತೋಣಂ ಚರ್ಮ ಕಾರ್ಮುಕಂ ಅನ್ವಧಾವತ ದುರ್ಧರ್ಷೋ ಮೃಗೇಂದ್ರ ಇವ ಯೂಥಪಂ ತಮಾಪತಂತಂ ಭೃಗುವರ್ಯಮೋಜಸ ಧನುರ್ಧರಂ ಬಾಣಪರಶ್ವಧಾಯುಧಂ ಐಣೇಯ ಚರ್ಮಾಂಬರ ಕರ್ಮಧಾಮಭಿಃ ಯುತಂ ಜಟಾಭಿರ್ದದೃಶೇ ಪುರೀಂ ನೃಪಃ.
ಕಾರ್ತವೀರ್ಯಾರ್ಜುನ ಜಮದಗ್ನಿ ಋಷಿಗಳ ಆಶ್ರಮದಿಂದ ಹೊರಟು ಇನ್ನೇನು ಮಾಹಿಷ್ಮತಿ ನಗರವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಆವಾಗಲೇ ಗೊತ್ತಾಗಿಬಿಡ್ತು. ಅಷ್ಟರ ಒಳಗೇನೆ ಪರಶುರಾಮ ದೇವರು ಅವನನ್ನ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ನೋಡೇ ಬಿಟ್ಟ. ಬಿಲ್ಲು ಬಾಣ ಕೊಡಲಿಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಸೂರ್ಯನಂತೆ ಬೆಳಗುತ್ತಾ ಇದ್ದಾರೆ ಪರಶುರಾಮ ದೇವರು. ಜಟಾ ಧಾರಣೆ ಮಾಡಿದ್ದಾರೆ, ಕೃಷ್ಣಾಜಿನವನ್ನ ಧಾರಣೆ ಮಾಡಿದ್ದಾರೆ, ಐಣೇಯ ಚರ್ಮಾಂಬರಂ ಅಂದಿದ್ದಾರೆ. ಏಣ ಅಂದ್ರೆ ಜಿಂಕೆ, ಕೃಷ್ಣ ಮೃಗ. ಆ ಕೃಷ್ಣಾಜಿನವನ್ನ ಧಾರಣೆ ಮಾಡಿದ್ರು. ಐಣೇಯ ಚರ್ಮ ಅಂಬರ, ಕೃಷ್ಣಾಜಿನವನ್ನೇ ಧಾರಣೆ ಮಾಡಿದ್ದಾರೆ. ಋಷಿಗಳವರು ಜಮದಗ್ನಿ ಋಷಿಗಳ ಮಗನಾಗಿ ಅವತಾರ ಮಾಡಿದ್ದಾರೆ. ಹಾಗಾಗಿ ಆ ಜಿಂಕೆಯ ಚರ್ಮವನ್ನ ಬಟ್ಟೆಯನ್ನಾಗಿ ಧಾರಣೆ ಮಾಡಿದ್ರು. ಆಮೇಲೆ ಜಟೆಯನ್ನ ಧಾರಣೆ ಮಾಡಿದ್ದಾರೆ. ಅವರ ಕಾಂತಿ ಸೂರ್ಯನಂತೆ ಹೊಳಿತಾ ಇದೆ. ಅಂತಹ ಪರಶುರಾಮ ದೇವರು ಕೈಯಲ್ಲಿ ಕೊಡಲಿಯನ್ನ ಹಿಡ್ಕೊಂಡು, ಬಿಲ್ಲು ಬಾಣಗಳನ್ನ ಹಿಡ್ಕೊಂಡು ವೇಗವಾಗಿ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಕಾರ್ತವೀರ್ಯಾರ್ಜುನನನ್ನ. ಅಂತಹ ಒಂದು ದೃಶ್ಯವನ್ನ ನೋಡಿದ ಕಾರ್ತವೀರ್ಯಾರ್ಜುನ ತಮಾಪತಂತಂ ಭೃಗುವರ್ಯ ಮೋಜಸಾ ಧನುರ್ಧರಂ ಬಾಣ ಪರಶ್ವಧಾಯುಧಂ ಐಣೇಯ ಚರ್ಮಾಂಬರಮರ್ಕಧಾಮಭಿಃ ಯುತಂ ಜಟಾಭಿರ್ದದೃಶೇ ಪುರೀಂ ನೃಪಃ ಅಚೋದಯದ್ಹಸ್ತಿವರಾಂಶ್ಚ ಪತ್ತಿಭಿಃ ಗದಾಸಿ ಬಾಣರ್ಷ್ಟಿಶತಘ್ನಿಶಕ್ತಿಭಿಃ ಅಕ್ಷೌಹಿಣೀ ಸಪ್ತದಶಾತಿಭೀಷಣಾಃ ತಾರಾಮಯೇಕೋ ಭಗವಾನ್ ಅಸೂದಯತ್. ಪರಶುರಾಮ ದೇವರು ಯುದ್ಧಕ್ಕೆ ಬಂದಿದ್ದಾರೆ ಅಂತ ಗೊತ್ತಾದ ಕೂಡಲೇ ಕಾರ್ತವೀರ್ಯಾರ್ಜುನ ಏನು ಮಾಡಿದ, ತಾನೂ ಕೂಡ ಅತ್ಯಂತ ಭಯಂಕರವಾದ ದೊಡ್ಡ ಅಕ್ಷೋಹಿಣಿ ಸೈನ್ಯವನ್ನ ಕಳಿಸಿಕೊಟ್ಟಂತೆ ಯುದ್ಧಕ್ಕೋಸ್ಕರ. 17 ಅಕ್ಷೋಹಿಣಿ ಸೈನ್ಯವನ್ನ ಕಳಿಸಿದ್ದಾನೆ. 17 ಅಕ್ಷೋಹಿಣಿ ಸೈನ್ಯ ಅಂದ್ರೆ ಅದು ಏನು ಸಾಧಾರಣ ಅಲ್ಲ. ಒಂದು ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ ಅದರಲ್ಲಿ 21,870 ರಥಗಳಿರ್ತಾವೆ. ಅಷ್ಟೇ ಸಂಖ್ಯೆಯ ಆನೆಗಳು ಅಂದ್ರೆ 21,870 ಆನೆಗಳು, 65,610 ಕುದುರೆಗಳು, 1,09,350 ಜನ ಕಾಲಾಳುಗಳು. ಇಷ್ಟು ಇದ್ರೆ ಅದನ್ನ ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಕರೀತಾರೆ. ಇಂತಹ ಅಕ್ಷೋಹಿಣಿ ಸೈನ್ಯ ಇಡೀ ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಇತ್ತು. ಅಂಥದ್ದು ಇವನು ಕಾರ್ತವೀರ್ಯಾರ್ಜುನ 17 ಅಕ್ಷೋಹಿಣಿ ಸೈನ್ಯವನ್ನ ಒಬ್ಬ ಪರಶುರಾಮ ದೇವರನ್ನ ಎದುರಿಸಲಿಕ್ಕೋಸ್ಕರ ಕಳಿಸಿಕೊಟ್ಟಿದ್ದಾನೆ. ಒಬ್ಬನೇ ಪರಶುರಾಮ ಇಡೀ 17 ಅಕ್ಷೋಹಿಣಿ ಸೈನ್ಯವನ್ನು ಕೂಡ ಅನಾಯಾಸವಾಗಿ ಸೆದೆಬಡಿದು ಬಿಟ್ಟ. ಯಾಕೆ ಅಂದ್ರೆ ಪರಶುರಾಮ ಅಂತಂದ್ರೆ ಸಾಕ್ಷಾತ್ ಭಗವಂತ. ಭಗವಂತನ ಶಕ್ತಿ ಅಪಾರವಾದದ್ದು. ಅವನು ಸರ್ವಶಕ್ತ ಭಗವಂತ. ಹಾಗಾಗಿ ಇದೇನು ದೊಡ್ಡ ವಿಷಯ ಅಲ್ಲ ಅವನಿಗೆ. 17 ಅಕ್ಷೋಹಿಣಿ ಸೈನ್ಯವನ್ನ ಒಬ್ಬನೇ ಪರಶುರಾಮ, ಯಾರ ಸಹಾಯವೂ ಇಲ್ಲದೆ, ಭಗವಂತನಿಗೆ ಯಾರ ಸಹಾಯದ ಅಗತ್ಯವೂ ಇಲ್ಲ. ಅದಕ್ಕೆ ಕಿಂ ಕಪಯ ಸಹಾಯಾಹ ಅಂತ ಹಿಂದೆ ಭಾಗವತದಲ್ಲಿ ನಾವು ರಾಮದೇವರ ಬಗ್ಗೆ ಕೇಳುವಾಗ, ಕಪಿಗಳ ಸಹಾಯ ಬೇಕೇನು ರಾಮದೇವರಿಗೆ? ಅಗತ್ಯ ಇಲ್ಲ, ಇರಲಿಲ್ಲ. ಆದರೂ ಕಪಿಗಳನ್ನ ಆ ಒಂದು ಯುದ್ಧದ ಒಂದು ದೊಡ್ಡ ಧರ್ಮ ಕಾರ್ಯ ಅದು, ಅದನ್ನ
ಮಾಡ್ಲಿಕ್ಕೆ ಅವರನ್ನು ಉಪಯೋಗಿಸ್ಕೊಂಡ ಅಷ್ಟೆ. ಅವರಿಗೆ ಅದರ ಫಲ ಪುಣ್ಯ ಕೊಡಬೇಕು ಅಂತ. ಭಗವಂತನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಅದನ್ನ ಇಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತದೆ. ಕೇವಲ ಆ ಒಬ್ಬ ಪರಶುರಾಮ ದೇವರು ಏಕಾಂಗಿಯಾಗಿ 17 ಅಕ್ಷೋಹಿಣಿ ಸೈನ್ಯವನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾರೆ, ಯಾರ ಸಹಾಯವೂ ಇಲ್ಲದೆ. ಏಕೋ ಭಗವಾನ್ ಅಸೂದಯತ್ ಅಂತ ಹೇಳಿದ್ದಾರೆ. ರಾಮ ಏಕೋ ಭಗವಾನ್, ಒಬ್ಬನೇ ರಾಮ ಎಲ್ಲ ಆ 17 ಅಕ್ಷೋಹಿಣಿ ಸೈನ್ಯವನ್ನು ಕೂಡ ಅನಾಯಾಸವಾಗಿ ಸೆದೆಬಡಿದು ಬಿಟ್ಟ. ಅಚೋದಯದ್ಹಸ್ತಿವರಾಂಶ್ಚ ಪತ್ತಿಭಿಃ ಗದಾಸಿ ಬಾಣರ್ಷ್ಟಿ ಶತಗ್ನಿ ಶಕ್ತಿಭಿಃ ಅಕ್ಷೋಹಿಣೀ ಸಪ್ತದಶಾತಿ ಭೀಷಣಾಃ ತಾರಾಮ ಏಕೋ ಭಗವಾನ್ ಅಸೂದಯತ್. ಯತೋ ಯತೋऽಸೌ ಪ್ರಹರನ್ ಪರಶ್ವಧೋ ಮನೋನಿಲೌಜಾ ಪರಚಕ್ರಸೂದನಃ ತತಸ್ತತಶ್ಚಿನ್ನ ಭುಜೋರುಕಂಧರಾಃ ನಿಪೇತುರುರ್ವ್ಯಾಂ ಹತಸೂತವಾಹನಾಃ. ಪರಶುರಾಮ ದೇವರ ಯುದ್ಧದ ಒಂದು ಕೌಶಲ್ಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕೊಡಲಿಯನ್ನ ಕೈಯಲ್ಲಿ ಹಿಡ್ಕೊಂಡು ಶತ್ರುಗಳ ಸೈನ್ಯವನ್ನ ಸೆದೆಬಡಿಲಿಕ್ಕೆ ಅಂತ ಹೊರಟಂತಹ ಪರಶುರಾಮ ದೇವರು ತಮ್ಮ ಕೊಡಲಿಯನ್ನ ಎಲ್ಲೆಲ್ಲಿ ಬೀಸ್ತಾ ಇದ್ದಾರೋ ಅಲ್ಲೆಲ್ಲಾ ಕಡೆಗೂ ಕೂಡ ಶತ್ರುಗಳು ಕೆಲವರು ತೋಳನ್ನ ಕಡ್ಕೊಂಡು ಬಿದ್ದಿದ್ದಾರೆ, ಕೆಲವರು ತೊಡೆಗಳನ್ನ ಕಡ್ಕೊಂಡು, ಕೆಲವರು ಕುತ್ತಿಗೆಗಳನ್ನ ಕಡ್ಕೊಂಡು ನೆಲದಲ್ಲಿ ಬಿದ್ದಿದ್ದಾರೆ. ಅವರು ವಾಯುವೇಗದಿಂದ ಸಂಚಾರ ಮಾಡ್ತಾ ಇದ್ದಾರೆ, ಮನೋವೇಗದಿಂದ ಸಂಚಾರ ಮಾಡ್ತಾ ಇದ್ದಾರೆ. ಮನೋವೇಗ ಮತ್ತು ವಾಯುವೇಗ. ಮನೋನಿಲೌಜಾಹ ಅಂತಂದಿದ್ದಾರೆ. ಮನೋನಿಲೌಜ ಅಂದ್ರೆ ಮನೋವೇಗ ಮತ್ತು ವಾಯುವೇಗ. ಮನಸ್ಸು ಮತ್ತು ಅನಿಲ. ಅನಿಲ ಅಂದ್ರೆ ವಾಯು. ಮನೋನಿಲ ಅಂದ್ರೆ ಮನೋವೇಗ ಮತ್ತು ವಾಯುವೇಗದಿಂದ ಸಂಚಾರವನ್ನ ಮಾಡ್ತಾ ಆ ಕೊಡಲಿಯನ್ನ ಬೀಸ್ತಾ ಇದ್ದಾರೆ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಮನೋವೇಗದಿಂದ ಆ ಕೊಡಲಿಯನ್ನ ಬೀಸ್ತಾ ಇದ್ರೆ ಆ ಕೊಡಲಿ ಎಲ್ಲೆಲ್ಲಿ ಸಂಚಾರ ಮಾಡುತ್ತದೋ ಅಲ್ಲೆಲ್ಲ ಶತ್ರುಗಳು ಕೈ ಕಾಲು ತೊಡೆ ಕುತ್ತಿಗೆ ಕಡ್ಕೊಂಡು ಬೀಳ್ತಾ ಇದ್ರು. ಆ ರೀತಿ ಶತ್ರುಗಳನ್ನ ಸಂಹಾರ ಮಾಡ್ತಾ ಆ ರಣರಂಗದಲ್ಲಿ ಸಂಚಾರ ಮಾಡಿದ್ದಾರೆ ಪರಶುರಾಮ ದೇವರು. ಯತೋ ಯತೋऽಸೌ ಪ್ರಹರನ್ ಪರಶ್ವಧೋ ಮನೋನಿಲೌಜಾ ಪರಚಕ್ರಸೂದನಃ ತತಸ್ತತಶ್ಚಿನ್ನ ಭುಜೋರುಕಂಧರಾ ನಿಪೇತುರುರ್ವ್ಯಾಂ ಹತಸೂತವಾಹನಾಃ ದೃಷ್ಟ್ವಾ ಸ್ವಸೈನ್ಯಂ ರುಧಿರೌಘಕರ್ದಮೇ ರಣಾಜಿರೇ ರಾಮಕುಠಾರಸಾಯಕೈಃ ವಿವೃಕ್ನ ಚರ್ಮಧ್ವಜ ಚಾಪ ವಿಗ್ರಹಂ ನಿಪಾತಿತಂ ಹೈಹಯ ಆಪತದೃಶಾ. ರಣರಂಗದಲ್ಲಿ ಈ ರೀತಿ ಸೈನ್ಯ ಪರಶುರಾಮ ದೇವರ ಆ ಒಂದು ಕೊಡಲಿ ಮತ್ತು ಬಾಣಗಳಿಂದ ಸೈನ್ಯ ಪೂರ್ತಿ ರಕ್ತ ಸುರಿಸ್ಕೊಂಡು ಬಿದ್ದಿದೆ. ದೇಹವನ್ನೆಲ್ಲ ಕಳ್ಕೊಂಡು, ಧ್ವಜ ಧನುಸ್ಸು ದೇಹ ಎಲ್ಲ ಕಳ್ಕೊಂಡು ಆ ರಣರಂಗದಲ್ಲಿ ಬಿದ್ದ ವಿಷಯವನ್ನ ನೋಡಿದಾಗ, ಕೇಳಿದಾಗ ಕರ್ತವೀರ್ಯಾರ್ಜುನನಿಗೆ ಅನಿಸ್ತಂತೆ ನಾನೇ ಯುದ್ಧಕ್ಕೆ ಹೋಗಬೇಕು ಅಂತ ತಾನೇ ಹೊರಟು ಬಂದ. ಇದನ್ನೆಲ್ಲ ನೋಡಿದ. ಆ ರಣರಂಗದಲ್ಲಿ ರಕ್ತದ ಹೊಳೆ ಹರಿತಾ ಇದೆ, ಕೆಸರಲ್ಲಿ ಬಿದ್ದಿದೆ ಅವರ ದೇಹಗಳು. ತನ್ನ ಸೈನ್ಯದ ಸೈನಿಕರ ದೇಹಗಳೆಲ್ಲ ರಕ್ತದ ಹೊಳೆಯಲ್ಲಿ ಹರಿತಾ ಇದೆ. ಧ್ವಜ ಧನುಸ್ಸು ಬಾಣ ಮೊದಲಾದವುಗಳೆಲ್ಲ ಅಲ್ಲಲ್ಲಿ ಕೆಸರಲ್ಲಿ ಬಿದ್ದಿದೆ. ಅಂತಹ ಒಂದು ದೃಶ್ಯವನ್ನ ನೋಡಿ
ಕೋಪದಿಂದ ತಾನೇ ಮುನ್ನುಗ್ಗಿ ಬಂದ. ಹೈಹಯ ಆಪತ ದೃಶ, ಸಿಟ್ಟಿನಿಂದ ಅವನೇ ಬಂದ ಅಂತ ಹೇಳ್ತಾ ಇದ್ದಾರೆ. ದೃಷ್ಟ್ವಾ ಸ್ವಸೈನ್ಯಂ ರುಧಿರೌಘ ಕರ್ದಮೇ ರಣಾಜಿರೇ ರಾಮ ಕುಠಾರಸಾಯಕೈಃ ವಿವೃಕ್ನ ಚರ್ಮಧ್ವಜ ಚಾಪ ವಿಗ್ರಹಂ ನಿಪಾತಿತಂ ಹೈಹಯ ಆಪತದೃಶಾ. ಅಥಾರ್ಜುನ ಪಂಚಶತೇಷು ಬಾಹುಭಿಃ ಧನುಕ್ಷು ಬಾಣಾನ್ ಯುಗಪತ್ಸು ಸಂದಧೇ. ರಾಮಾಯ ರಾಮೋಸ್ತ್ರಭೃತಾಂ ಸಮಗ್ರಣೀಃ ತಾನೇಕಬದ್ಧೇಷುಭಿರಚ್ಛಿನ್ನತ್ಸಮಂ. ಕಾರ್ತವೀರ್ಯಾರ್ಜುನನಿಗೆ 1000 ಬಾಹುಗಳು, 1000 ಕೈಗಳಿಂದ ಪರಶುರಾಮ ದೇವರ ಮೇಲೆ ಎಸಿಬೇಕು ಅಂತ ಏಕಕಾಲದಲ್ಲಿ 500 ಬಿಲ್ಲುಗಳಲ್ಲಿ ಬಾಣಗಳನ್ನ ಹೊಡಿದಂತೆ. 500 ಬಿಲ್ಲುಗಳನ್ನ ತಗೊಂಡು ಏಕಕಾಲದಲ್ಲಿ 500 ಬಾಣಗಳನ್ನ ಕಾರ್ತವೀರ್ಯಾರ್ಜುನ ಪರಶುರಾಮ ದೇವರ ಮೇಲೆ ಎಸಿಬೇಕು ಅಂತ 500 ತೋಳುಗಳು 500 ಬಾಣಗಳನ್ನ ತಗೊಂಡು ಏಕಕಾಲದಲ್ಲಿ ಅವನು ಆಕ್ರಮಣ ಮಾಡಿದ. ಆದರೆ ಪರಶುರಾಮ ದೇವರು ಅಂತಂದ್ರೆ ಅವರು ಅಸ್ತ್ರಭೃತಾಂ ಸಮಗ್ರಣೀಹಿ ಎಂದಿದ್ದಾರೆ. ಶಸ್ತ್ರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು ಪರಶುರಾಮ ದೇವರು. ಅವನು 500 ಬಿಲ್ಲುಗಳಿಗೆ ಬಾಣಗಳನ್ನ ಹೂಡಿದ್ರೆ ಪರಶುರಾಮ ದೇವರು ಒಂದೇ ಬಿಲ್ಲಿಗೆ ಬಾಣವನ್ನ ಹೂಡಿ ಆ ಎಲ್ಲ ಬಾಣಗಳನ್ನು ಕೂಡ ಏಕಕಾಲದಲ್ಲೇ ತುಂಡು ಮಾಡಿಬಿಟ್ರಂತೆ. ಒಂದೇ ಬಾಣದಿಂದ ಏಕಕಾಲದಲ್ಲಿ ಅವನು 500 ಬಾಣಗಳನ್ನ ಪ್ರಯೋಗ ಮಾಡಿದ್ರೆ ಪರಶುರಾಮ ದೇವರು ಒಂದೇ ಬಾಣವನ್ನ ಒಂದೇ ಬಿಲ್ಲಿಗೆ ಹೂಡಿದ ಬಾಣಗಳಿಂದ ಆ ಎಲ್ಲಾ ಬಿಲ್ಲುಗಳನ್ನು ಏಕಕಾಲದಲ್ಲಿ ತುಂಡು ಮಾಡಿಬಿಟ್ರು. ಏಕಬದ್ಧೇಶು ಬಿಹಿ ಎಂದಿದ್ದಾರೆ. ಅಂದ್ರೆ ಬಿಲ್ಲು ಒಂದೇ. ಅವನು 500 ಬಿಲ್ಲುಗಳನ್ನು ತಗೊಂಡಿದ್ದ. 500 ಬಿಲ್ಲುಗಳಲ್ಲಿ ಬಾಣಗಳನ್ನ ಅವನು ಪ್ರಯೋಗ ಮಾಡಿದ್ದ. ಪರಶುರಾಮ ದೇವರು ಒಂದೇ ಬಿಲ್ಲಿನಲ್ಲಿ ಬಾಣಗಳನ್ನ ಪ್ರಯೋಗ, ಒಂದು ಬಿಲ್ಲಿನಲ್ಲಿ ಅನೇಕ ಬಾಣಗಳು. ಹಾಗೆ ಒಂದೇ ಬಿಲ್ಲಿನಿಂದ ಪ್ರಯೋಗ ಮಾಡಿದ ಬಾಣ ಅನೇಕ ಬಾಣಗಳಾಗಿ ಆ ಎಲ್ಲಾ ಬಿಲ್ಲುಗಳನ್ನು ಕೂಡ ಏಕಕಾಲದಲ್ಲಿ ತುಂಡು ಮಾಡಿಬಿಡ್ತಂತೆ. ಆ ರೀತಿ ಪರಶುರಾಮ ದೇವರು ಕಾರ್ತವೀರ್ಯಾರ್ಜುನನ ಜೊತೆಯಲ್ಲಿ ಯುದ್ಧ ಮಾಡಿದ್ದಾರೆ. ಅಥಾರ್ಜುನ ಪಂಚಶತೇಷು ಬಾಹುಭಿಃ ಧನುರ್ಕ್ಷು ಬಾಣಾನ್ ಯುಗಪತ್ ಸುಸಂದಧೇ. ರಾಮಾಯ ರಾಮೋಸ್ತ್ರಭೃತಾಂ ಸಮಗ್ರಣೀಃ ಸಹ ತಾನೇಕಬದ್ಧೇಷುಭಿರಚ್ಛಿನ್ನತ್ಸಮಂ. ಮತ್ತೆ ಅವರ ಯುದ್ಧ ಹಾಗೆ ಮುಂದುವರಿತದೆ. ಟೈಮ್ ಆಯ್ತು, ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 33 ಶ್ಲೋಕಗಳಾಯ್ತು. ನವಮ ಸ್ಕಂದದ 13ನೇ ಅಧ್ಯಾಯದಲ್ಲಿ 33 ಶ್ಲೋಕಗಳಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಸ್ಕಾರಗಳು.